ಮಂಗಳೂರು ನಗರದ ಹತ್ತಿರದ ಒಂದು ಚಿಕ್ಕ ಪಟ್ಟಣದಲ್ಲಿ ಅರ್ಜುನ್ ಎಂಬ ಯುವಕ ವಾಸಿಸುತ್ತಿದ್ದನು. ಅವನು ಬಿಕಾಂ ಓದುತ್ತಿದ್ದನು. ಅವನ ಕನಸು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ತನ್ನ ಕುಟುಂಬಕ್ಕೆ ಸಹಾಯ ಮಾಡುವುದು. ಅರ್ಜುನ್ ಸರಳ ಹುಡುಗ. ಅವನ ತಂದೆ ಸಣ್ಣ ವ್ಯಾಪಾರಿ, ತಾಯಿ ಗೃಹಿಣಿ. ಮನೆಯ ಪರಿಸ್ಥಿತಿ ಹೆಚ್ಚು ಸುಧಾರಿತವಾಗಿರಲಿಲ್ಲ. ಆದರೂ ಅರ್ಜುನ್ ತನ್ನ ಪರಿಶ್ರಮದಿಂದ ಜೀವನವನ್ನು ಬದಲಾಯಿಸಬೇಕು ಎಂದು ನಿರ್ಧರಿಸಿದ್ದ. ಒಂದು ದಿನ ಕಾಲೇಜಿನಲ್ಲಿ ಅವನ ಸ್ನೇಹಿತ ರಾಹುಲ್ ಹೇಳಿದ, ಅರ್ಜುನ್, ಇವತ್ತು ಒಂದು ಹೊಸ ಆ್ಯಪ್ ಬಂದಿದೆ. ಅದರಲ್ಲಿ ಹಣ ಹೂಡಿದರೆ ಬೇಗನೆ ಡಬಲ್ ಆಗುತ್ತದೆ ಅಂತಾರೆ. ಅರ್ಜುನ್ ಆಶ್ಚರ್ಯದಿಂದ ಕೇಳಿದ, ನಿಜವಾ? ರಾಹುಲ್ ಆತ್ಮವಿಶ್ವಾಸದಿಂದ ಹೇಳಿದ, ಹೌದು, ನಾನೀಗಾಗಲೇ ಹೂಡಿದ್ದೇನೆ. ನೋಡೋಣ, ನಾಳೆಗೆ ಹಣ ಡಬಲ್ ಆಗುತ್ತದೆ. ಅರ್ಜುನ್ ಮನಸ್ಸಿನಲ್ಲಿ ಸಂಶಯವಿದ್ದರೂ ಹಣ ಗಳಿಸುವ ಆಸೆಯಿಂದ ಆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿದ. ಅದರಲ್ಲಿ ಸ್ವಲ್ಪ ಹಣ ಹೂಡಿದ. ಮೊದಲ ದಿನವೇ ಅವನಿಗೆ ಲಾಭ ಕಾಣಿಸಿಕೊಂಡಿತು. ಅವನು ಖುಷಿಯಾದ. ಇದು ನಿಜವಾಗಿಯೂ ಕೆಲಸ ಮಾಡುತ್ತಿದೆ ಎಂದು ಯೋಚಿಸಿದ. ಅದರ ನಂತರ ಅವನು ಇನ್ನಷ್ಟು ಹಣ ಹೂಡಿದ. ತನ್ನ ಉಳಿತಾಯದ ಹಣವನ್ನೂ ಅದರಲ್ಲಿ ಹಾಕಿಬಿಟ್ಟ. ಕೆಲವು ದಿನಗಳು ಎಲ್ಲವೂ ಸರಿಯಾಗಿ ನಡೆಯಿತು. ಆದರೆ ಒಂದು ದಿನ ಆ ಆ್ಯಪ್ ಕೆಲಸ ಮಾಡದೆ ಹೋಯಿತು. ಅವನು ಲಾಗಿನ್ ಆಗಲು ಪ್ರಯತ್ನಿಸಿದರೂ ಆಗಲಿಲ್ಲ. ಅರ್ಜುನ್ ಆತಂಕಗೊಂಡನು. ನನ್ನ ಎಲ್ಲಾ ಹಣ ಹೋದಂತೆಯೇ? ಅವನು ರಾಹುಲ್ಗೆ ಕರೆ ಮಾಡಿದ. ರಾಹುಲ್ ಕೂಡ ದುಃಖದಿಂದ ಹೇಳಿದ, ನನಗೂ ಅದೇ ಸಮಸ್ಯೆ. ಇದು ಬಹುಶಃ ಮೋಸವಾಗಿರಬಹುದು. ಅರ್ಜುನ್ ತುಂಬಾ ನೊಂದು ಹೋದ. ಅವನು ತನ್ನ ತಪ್ಪನ್ನು ಅರಿತುಕೊಂಡನು. ಯೋಚಿಸದೇ ನಿರ್ಧಾರ ತೆಗೆದುಕೊಂಡೆ ಎಂದು ತನ್ನನ್ನು ತಾನೇ ದೂಷಿಸಿಕೊಳ್ಳಲು ಶುರುಮಾಡಿದ. ಆ ದಿನ ಸಂಜೆ ಅವನು ತನ್ನ ಮೊಬೈಲ್ನಲ್ಲಿ ಒಂದು ಸಂದೇಶವನ್ನು ನೋಡಿದ. ಅದು ಅವನ ಹಳೆಯ ಗುರುಗಳಿಂದ ಬಂದಿತ್ತು. ಯಶಸ್ಸು ತಕ್ಷಣ ಸಿಗುವುದಿಲ್ಲ. ಕಷ್ಟಪಟ್ಟು ಗಳಿಸಿದ್ದದ್ದು ಮಾತ್ರ ಉಳಿಯುತ್ತದೆ. ಶೀಘ್ರ ಲಾಭದ ಮಾರ್ಗಗಳು ಹೆಚ್ಚಾಗಿ ಮೋಸವಾಗಿರುತ್ತವೆ. ಆ ಸಂದೇಶ ಅರ್ಜುನ್ ಮನಸ್ಸಿಗೆ ತಟ್ಟಿತು. ಅವನು ಯೋಚಿಸಿದ, ನಾನು ಸರಿಯಾದ ಮಾರ್ಗವನ್ನು ಬಿಟ್ಟು ಸುಲಭದ ಮಾರ್ಗವನ್ನು ಹುಡುಕಿದೆ. ಅದೇ ನನ್ನ ತಪ್ಪು. ಅವನು ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದ. ಮುಂದಿನ ದಿನದಿಂದ ಅವನು ಹೊಸದಾಗಿ ಆರಂಭಿಸಿದ. ಅವನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯಲು ಆರಂಭಿಸಿದ. ಆನ್ಲೈನ್ನಲ್ಲಿ ಉಚಿತ ಕೋರ್ಸ್ಗಳನ್ನು ತೆಗೆದುಕೊಂಡ. ದಿನವೂ ಕೆಲವು ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದ. ಮೊದಲಿಗ ಅವನಿಗೆ ಅರ್ಥವಾಗಲಿಲ್ಲ. ಕೆಲವೊಮ್ಮೆ ಅವನು ಬೇಸರಗೊಂಡ. ಆದರೆ ಅವನು ಆ ಸಂದೇಶವನ್ನು ನೆನಪಿಸಿಕೊಂಡು ಮತ್ತೆ ಪ್ರಯತ್ನಿಸುತ್ತಿದ್ದ. ಕಷ್ಟಪಟ್ಟು ಗಳಿಸಿದ್ದದ್ದು ಮಾತ್ರ ಉಳಿಯುತ್ತದೆ. ಹೀಗೆ ಕೆಲವು ತಿಂಗಳುಗಳ ನಂತರ ಅರ್ಜುನ್ ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳನ್ನು ಪಡೆಯಲು ಶುರುಮಾಡಿದ. ಅವನು ತನ್ನ ಮೊದಲ ಸಂಬಳವನ್ನು ಪಡೆದಾಗ ಅವನ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ತಾಯಿಗೆ ಹೇಳಿದ, ಅಮ್ಮ, ಇದು ನನ್ನ ಪರಿಶ್ರಮದ ಮೊದಲ ಫಲ. ತಾಯಿ ನಗುತ್ತಾ ಹೇಳಿದರು, ನಿನ್ನ ಪರಿಶ್ರಮ ನಿನ್ನನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಕಾಲ ಕಳೆಯುತ್ತಾ ಹೋಯಿತು. ಅರ್ಜುನ್ ತನ್ನ ಕೌಶಲಗಳನ್ನು ಹೆಚ್ಚಿಸಿಕೊಂಡ. ಕೆಲವು ವರ್ಷಗಳಲ್ಲಿ ಅವನು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಪಡೆದ. ಒಂದು ದಿನ ಅವನು ತನ್ನ ಕಾಲೇಜಿಗೆ ಅತಿಥಿಯಾಗಿ ಹೋಗಿದ್ದ. ಅಲ್ಲಿ ವಿದ್ಯಾರ್ಥಿಗಳಿಗೆ ಮಾತನಾಡುವ ಅವಕಾಶ ಸಿಕ್ಕಿತು. ಅರ್ಜುನ್ ಹೇಳಿದ, ನಾನು ಕೂಡ ನಿಮ್ಮಂತೆಯೇ ಒಬ್ಬ ವಿದ್ಯಾರ್ಥಿ. ನಾನು ಕೂಡ ತಪ್ಪು ಮಾಡಿದ್ದೇನೆ. ಆದರೆ ಆ ತಪ್ಪಿನಿಂದ ನಾನು ಕಲಿತೆ. ಯಶಸ್ಸು ತಕ್ಷಣ ಸಿಗುವುದಿಲ್ಲ. ಅದು ಪರಿಶ್ರಮದಿಂದ ಮಾತ್ರ ಸಿಗುತ್ತದೆ. ವಿದ್ಯಾರ್ಥಿಗಳು ಅವನ ಮಾತುಗಳನ್ನು ಗಮನದಿಂದ ಕೇಳಿದರು. ಅವನು ಮುಂದುವರಿದ, ಒಂದು ಸಂದೇಶ ನನ್ನ ಜೀವನವನ್ನು ಬದಲಾಯಿಸಿತು. ಇಂದು ನಾನಿಲ್ಲಿರುವುದು ಆ ಸಂದೇಶದ ಕಾರಣ. ಆ ದಿನ ಅರ್ಜುನ್ ತನ್ನ ಜೀವನದ ದೊಡ್ಡ ಪಾಠವನ್ನು ಹಂಚಿಕೊಂಡನು. ಕಥೆಯ ಪಾಠ: ಸುಲಭವಾಗಿ ಸಿಗುವ ಲಾಭಗಳ ಹಿಂದೆ ಹೋಗಬಾರದು. ಪರಿಶ್ರಮ ಮತ್ತು ಸಹನೆಯೇ ನಿಜವಾದ ಯಶಸ್ಸಿನ ಮಾರ್ಗ.